ಮಲ್ಲಿಕಾರ್ಜುನ್, ನಿಮ್ಮ ತಂದೆ ಕೂಡ ನಮ್ಮ ತಂದೆಯನ್ನು ಎದುರಿಸಕ್ಕಾಗಿಲ್ಲ. 78ರಲ್ಲಿ ನಮ್ಮ ತಂದೆ ವಿಧಾನಸಭೆ ಚುನಾವಣೆಯಲ್ಲಿ ನಿಂತ ಸಂದರ್ಭದಲ್ಲಿ ಏನು ನಿಮ್ಮ ತಂದೆಯವ್ರು ನಿಧನ ಹೊಂದಿದ್ರಲ್ಲ, ಅವರೇ ಆತ್ಮೀಯ ಸ್ನೇಹಿತ ಬಸವನಗೌಡನ ಸೋಲಿಸಲಿಕ್ಕೆ ಕೆಲಸ ಮಾಡಿದಂಥವ್ರು ನಿಮ್ಮ ತಂದೆಯವರು. ಪರಮಾತ್ಮ ದೈವ ನಮ್ಮ ತಂದೆ ಕಡೆ ಇತ್ತು, ನಮ್ಮ ತಂದೆಯವರು ಶಾಸಕರಾದರು. ನಿಮ್ಮ ಪುಣ್ಯ ಚೆನ್ನಾಗಿತ್ತು, ಪಾಪಿ ಚಿರಾಯು ಅನ್ನೋ ರೀತಿಯಲ್ಲಿ ನಿನ್ನ ಪುಣ್ಯ ಚೆನ್ನಾಗಿತ್ತು, ನೀನು ಬದುಕಿದೆಯಾ. ನಾವು ನಮ್ಮ ತಂದೆಯನ್ನು ಕಳ್ಕೊಂಡಿದ್ದೀವಿ. ಆದರೆ ನಮ್ಮ ತಂದೆಯನ್ನು ಸೋಲಿಸಲಿಕ್ಕೆ ಮಾಡಿದಂಥ ನಿಮ್ಮ ತಂದೆಯ ಪ್ರಯತ್ನ ನನ್ನ ಮನಸ್ಸಿಂದ ದೂರ ಹೋಗಲ್ಲ. ನಮ್ಮ ತಂದೆ ಬದುಕಿರೋ ತನಕ ನಿಮ್ಮ ತಂದೆ ಕೈಲಿ ಸೋಲ್ಸಕ್ಕಾಗಲಿಲ್ಲ. ನಾನು ಬದುಕಿರೋ ತನಕ ನಿಮ್ಮ ಮನೆತನದಲ್ಲಿ ನನ್ನನ್ನು ಸೋಲ್ಸಕ್ಕೆ ಯಾರ ಕೈಲೂ ಆಗಲ್ಲ. ಯಾಕೆ ಅಂದರೆ ನಾವು ಹೋರಾಟ ಮಾಡ್ತಕ್ಕಂಥದ್ದು ಬಡವರ ಪರವಾಗಿ, ನಾವು ಹೋರಾಟ ಮಾಡ್ತಕ್ಕಂಥದ್ದು ನ್ಯಾಯದ ಪರವಾಗಿ. ನೀವು ನಿಮ್ಮ ತಂದೆ ದಾವಣಗೆರೆಯಲ್ಲಿ ಯಾವುದಾದ್ರೂ ಕಳ್ತನ ಆಗಿದ್ರೆ, ಸಕ್ಕರೆ ಕಳ್ತನದಿಂದ ಸಾಗಿಸಿದ್ರೆ, ಅಕ್ಕಿ ಕಳ್ತನದಿಂದ ಸಾಗಿಸಿದ್ರೆ ಅದು ನಿಮ್ಮ ಮನೆತನ. ನಮ್ಮ ಮನೆತನ ದಾವಣಗೆರೆಯಲ್ಲಿ ಶ್ರಮಿಕ ವರ್ಗ ಕಾರ್ಮಿಕರನ್ನ ಸಂಘಟನೆ ಮಾಡಿದಂಥ ವ್ಯಕ್ತಿ ಯಾರಾದರೂ ಇದ್ರೆ ಅದು ದಿವಂಗತ ಪಿ ಬಸನಗೌಡರು, ನಮ್ಮ ತಂದೆಯವರು ಅಂತಕ್ಕಂಥದ್ದನ್ನ ಹೆಮ್ಮೆಯಿಂದ ಹೇಳ್ಕೊಳ್ತೇನೆ. ನಮ್ಮ ತಂದೆಯವರು ನಿಧನರಾದಂಥ ದಿನ 78 ಡಿಸೆಂಬರ್ 31. ಇಡೀ ದಾವಣಗೆರೆ ಬಂದಾಗಿತ್ತು. ಒಬ್ಬ ಚಪ್ಪಲಿ ಒಲಿಯೋನು ಕೂಡ ಅವತ್ತು ಚಪ್ಪಲಿ ಒಲಿಲಿಲ್ಲ. ನಮ್ಮ ತಂದೆಗೆ ಇವರು ಶ್ರಮಿಕ ವರ್ಗದ ಕಣ್ಮಣಿ ಅಂತೇಳಿ, ಕಾರ್ಮಿಕರ ಕಣ್ಮಣಿ ಅಂತೇಳಿ ಇಡೀ ದಾವಣಗೆರೆ ಬಂದಾಗಿತ್ತು. ಇದು ಬಸವನಗೌಡರು ನಮ್ಮ ಮಂಥನದ ಶಕ್ತಿ ಬಂಧುಗಳೇ. ಅದೇ ದಿವಂಗತ ಶಿವಶಂಕರಪ್ಪನವ್ರು ತೀರ್ಕೊಂಡಿದ್ದ ದಿನ ಯಾವ ರೀತಿ ಇತ್ತು ಅಂತಕ್ಕಂಥದನ್ನ 78ರಲ್ಲಿ ದಾವಣಗೆರೆಯಲ್ಲಿ ಇದ್ದಂಥವರಿಗೆ ಕೇಳಿದ್ರೆ ನಿಮಗೆ ಗೊತ್ತಾಗ್ತದೆ. ಭಾಳಷ್ಟು ಮಂದಿ ತಾವಿಲ್ಲಿ ಇಲ್ಲ, 78ರಲ್ಲಿ ಇಲ್ಲಿ ಇಲ್ಲ, ಗೊತ್ತಾಗ್ತದೆ. ಇವತ್ತು ನಮ್ಮ ವಿರುದ್ಧ ಬಡವರು ತಿಳುವಳಿಕೆ ಇಲ್ಲದಂಥವ್ರ ವಿರುದ್ಧ ನೀನು ಅಟ್ರಾಸಿಟಿ ಕೇಸ್ ಹಾಕ್ತೀಯಲ್ಲ, ದೇವ್ರು ಮೆಚ್ತಾನ ನಿನಗೆ? ಇನ್ನು ನಿನಗೆ ಎಷ್ಟು ಆಸ್ತಿ ಬೇಕು, ಇನ್ನು ಎಷ್ಟು ಕಳ್ತನ ಮಾಡ್ತೀಯ? ಒಂದೊಂದೇ ಗಣಿಗೆ ಇಲಾಖೆಯಲ್ಲಿ ಇರ್ತಕ್ಕಂಥ ಅವ್ಯವಹಾರ ಹೊರಗೆ ಬರ್ತಾ ಇದೆ. ACC ಸಿಮೆಂಟ್ನವ್ರ ಜೊತೆ ಮಾಡಿರ್ತಕ್ಕಂಥ ಅವ್ಯವಹಾರ ಹೊರಗೆ ಬಂದಿದೆ. ಸರ್ಕಾರಕ್ಕೆ 850 ಕೋಟಿ ಬಾಕಿ ಇದೆ ACC ಸಿಮೆಂಟ್ನವರು. ಅಧಿಕಾರಿಗಳು ಹೇಳ್ತಾ ಇದ್ದಾರೆ 850 ಕೋಟಿ ಬಾಕಿ ಇರ್ತಕ್ಕಂಥ ACC ಸಿಮೆಂಟ್ಸ್ಗೆ ಮೈನಿಂಗ್ ಲೀಸ್ ಕೊಡಕ್ ಬರಲ್ಲ. ಕಾನೂನು ಹೇಳ್ತದೆ ಬಾಕಿ ಇರ್ತಕ್ಕಂಥವ್ರಿಗೆ ಮೈನಿಂಗ್ ಲೀಸ್ ಕೊಡಕ್ ಬರಲ್ಲ ಅಂತೇಳಿ. ನೀನು ಅವರಿಂದ ಏನೋ ಲಾಭ ಮಾಡಿಕೊಂಡು ಅಧಿಕಾರಿಗಳ ಮೇಲೆ ಒತ್ತಡ ಹಾಕ್ತಿದ್ಯಾ. ಮೈನಿಂಗ್ ಲೀಸ್ ಕೊಡಿ ಅಂತೇಳಿ ACC ಸಿಮೆಂಟ್ನವ್ರಿಗೆ ಒತ್ತಡ ಹಾಕ್ತಿದ್ಯಾ, ಅಧಿಕಾರಿಗಳಿಗೆ ಎದುರಿಸ್ತಾ ಇದೆಯಾ. ಅದು ಕೂಡ ಈಗಾಗಲೇ ಬಹಿರಂಗವಾಗಿದೆ. ಅಷ್ಟೇ ಅಲ್ಲ, ನೀನು ಮಾತೆತ್ತಿದ್ರೆ ನಾನು ಕೈ ಎತ್ತಿದ್ರೆ ಉಳಿಯಲ್ಲ ಅಂತೀಯ. ಮಲ್ಲಿಕಾರ್ಜುನ್, ನಾನು ನಿನ್ನ ಇಲಾಖೆಯಲ್ಲಿರ್ತಕ್ಕಂಥ ಹಗರಣವನ್ನು ನಾನು ಎತ್ತಿದ್ರೆ ನೀನು ಇರ್ತೀಯೋ ಇಲ್ಲೋ ಅಂತಕ್ಕಂಥದ್ದನ್ನ ಯೋಚನೆ ಮಾಡು. ಯಾರ್ರೀ ಅವನು? ಪೊಲೀಸ್ ಬಾಬು ಅಂತೆ. ಯಾರ್ರೀ ಅವನು ಪೊಲೀಸ್ ಬಾಬು? ಬೂದಾಳ ಬಾಬು. ನಾನೆಲ್ಲ ಯಾರೋ DGನೋ SP ನೋ ಅವ್ರ ಮಗ ಇರಬೇಕು ಅನ್ಕೊಂಡಿದ್ದೆ. ಹಂಗಾರೆ ಇವನು ಪೊಲೀಸರು ಮಗ ಅಲ್ಲ ಇವನು. ಅವನು ಪೊಲೀಸ್ ಇಲಾಖೆ ನೋಡ್ಕೊಳ್ಳೋದಂತ. ನನಗೆ ಅಟ್ರಾಸಿಟಿ ಕೇಸ್ ಹಾಕ್ಲಿಕ್ಕೆ ಅವನು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾನೆ. ಬೇಕಾದ್ರೆ ತನಿಖೆ ಮಾಡಲಿ, ಅವನು ಎಷ್ಟು ಸಾರಿ ಫೋನ್ ಮಾಡಿದ್ದಾನೆ ಅಂತೇಳಿ. ಯಾರ್ರೀ ಪೊಲೀಸ್ ಬಾಬು? ಏನು ದಾವಣಗೆರೆಯನ್ನ ಏನು ಮಾಡಬೇಕು ಅಂತಿದ್ದಾರೆ? ದಾವಣಗೆರೆ ಯಾವತ್ತು
ಹಣಕ್ಕೆ ಯಾವತ್ತು ದಾವಣಗೆರೆ ಬೆಲೆ ಕೊಟ್ಟಿಲ್ಲ. ಇದು ಇನ್ನೂ ನಿನಗೆ ಗೊತ್ತಾಗಿಲ್ವಾ ಮಲ್ಲಿಕಾರ್ಜುನ್? ಮಾತೆತ್ತಿದ್ರೆ ನಾನು ಕೈ ಎತ್ತಿದ್ರೆ ಏನಾಗ್ತೈತಿ ಅಂತೀಯ. ಜನರು ಹುಡುಗ ಕಾರ್ಯಕರ್ತನ ಕೂರಿಸ್ಕೊಂಡು ಇದೆಲ್ಲ ಬಿಡು. ಇವತ್ತು ಪೊಲೀಸ್ ಅಧಿಕಾರಿಗಳಿಗೂ ಹೇಳ್ತೀವಿ, ಪ್ರಾಮಾಣಿಕವಾಗಿ ನೀವು ಕೇಸ್ ಹಾಕಿ, ಪ್ರಾಮಾಣಿಕವಾಗಿ ಕಳ್ತನ ಯಾರು ಮಾಡಿದಾರೋ ಅವ್ರ ಮೇಲೆ ಕೇಸ್ ಹಾಕಿ. ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ಭಾರತೀಯ ಜನತಾ ಪಕ್ಷ ಸುಮ್ಮನೆ ಇರಲ್ಲ. ಏನು ದುಗ್ಗತ್ತಿ, ತೆಲಗಿ, ಚಿಕ್ಕಬಿದ್ರಿ ಈ ಭಾಗದಲ್ಲಿ ಏನು ಅನ್ಯಾಯ ಆಗಿದೆ, ಅದರ ಜೊತೆ ಏನು ನಮ್ಮ ಜಿಲ್ಲೆಯಲ್ಲಿ ಕೆರೆಗಳ ಮಣ್ಣನ್ನು ಲೂಟಿ ಮಾಡಿದ್ದಾರೆ, ಆಮೇಲೆ ಕೃಷಿ ಇಲಾಖೆಯ ಲೂಟಿ ಮಾಡಿದ್ದಾರೆ ಮಣ್ಣನ್ನು, ಇವೆಲ್ಲದರ ವಿರುದ್ಧ ಭಾರತೀಯ ಜನತಾ ಪಕ್ಷದ ನೇತೃತ್ವದಲ್ಲಿ ನಾಳೆಯಿಂದ ಹೋರಾಟ ತೆಗೆದುಕೊಳ್ತೀವಿ. ಅಧಿಕಾರಿಗಳೇ, ನೀವು ಬಲಿಪಶು ಆಗೋದು ಬೇಡ. ಜಿಲ್ಲಾಧಿಕಾರಿಗಳೇ, ನೀವು ಬಲಿಪಶು ಆಗೋದು ಬೇಡ. SP ಮೇಡಮ್, ನೀವು ಬಲಿಪಶು ಆಗೋದು ಬೇಡ. ನಾನು ರವಿಕಾಂತೇಗೌಡರು ಬಂದಾಗ ಏನೋ ಒಂದು ಆಸೆ ಇಟ್ಕೊಂಡಿದ್ದೆ. ರವಿಕಾಂತೇಗೌಡರು ಅಂದರೆ ಭಾಳ ಒಳ್ಳೆಯ ಅಧಿಕಾರಿ, ನಮ್ಮ ಭಾಗವನ್ನು ಸರಿಯಾದ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತಾನೆ ಅಂತೇಳಿ. ಆದರೆ ಅದು ಯಾಕೋ ಗೊತ್ತಿಲ್ಲ, ರವಿಕಾಂತೇಗೌಡರಿಗೂ ಕೂಡ ಕಂಟ್ರೋಲಿಗೆ ಸಿಗ್ತಾ ಇಲ್ಲ ನಮ್ಮ ಭಾಗ. ಹಾಗಾಗಿ ನಮಗೆ ಹೋರಾಟ ಅನಿವಾರ್ಯ. ನ್ಯಾಯಕ್ಕೋಸ್ಕರವಾಗಿ ಹೋರಾಟ ಮಾಡ್ತೇವೆ. ಈ ಸಂದರ್ಭದಲ್ಲಿ ಮಾಧ್ಯಮದವ್ರಿಗೆ ಪ್ರಾರ್ಥನೆ ಮಾಡ್ತೇನೆ, ನಮ್ಮ ಹೋರಾಟಕ್ಕೆ, ಬಡವರ ಪರವಾದ ಹೋರಾಟಕ್ಕೆ, ಸರ್ಕಾರದ ಆಸ್ತಿಯನ್ನು ಉಳಿಸ್ಲಿಕ್ಕೆ ನಮ್ಮ ಹೋರಾಟಕ್ಕೆ ನೀವು ಸಹಕಾರ ನೀಡ್ರಿ. ನಿಮ್ಮ ಒಂದು ವೃತ್ತಿಗೂ ಕೂಡ ಗೌರವ ರೀತಿಯಲ್ಲಿ ನಮಗೆ ಆಶೀರ್ವಾದ ಮಾಡಿರಿ ಅಂಥೇಳಿ ಈ ಸಂದರ್ಭದಲ್ಲಿ ಕೇಳಿ ಧನ್ಯವಾದಗಳನ್ನು ತಿಳಿಸ್ತೀನಿ. ಮೆರವಣಿಗೆ ಮೂಲಕ ಹೋಗಿ ಕಂಪ್ಲೇಂಟ್ ಕೊಡ್ತೀವಿ. ನಮ್ಮ ಸಾಕ್ಷಿ ಎಲ್ಲಗಳನ್ನು ನಾಳೆ ಮೆರವಣಿಗೆ ಮೂಲಕ ಹೋಗಿ ಕಂಪ್ಲೇಂಟನ್ನು ಬಹಿರಂಗವಾಗಿ ಫೈಲ್ ಮಾಡ್ತೀವಿ. ಅವು ಎಲ್ಲವನ್ನು ಪ್ರೊಡ್ಯೂಸ್ ಮಾಡ್ತೀವಿ. ಹೌದು ಹೌದು ಹೌದು. ಇಲ್ಲ ಅವ್ರೇನು ಹೇಳಿದ್ದಾರೆ, ಯಾರೋ ಮಣ್ಣು ಕತ್ಕೊಂಡು ಹೋಗಿದ್ದಾರೆ, ಏನೂ ಮಾಡಿಲ್ಲ. ಅವ್ರು ಏನು ಕೊಟ್ಟಿದ್ದಾರೆ, ನಮ್ಮ ಇದರಲ್ಲಿ ಯಾರೋ ಕತ್ಕೊಂಡು ಹೋಗ್ಯಾರ ಅಷ್ಟೇ, ಏನೂ ಹಾಕಿಲ್ಲ ಸರ್. ಅದನ್ನ ನಾನೇನು ತಜ್ಞಲ್ಲ, ಇದ್ರ ಬಗ್ಗೆ ನಾವು ಪಕ್ಷ ಅಲ್ಲ, ಅದನ್ನ ಈಗ ನಾಳೆ ನಾವು ಕಂಪ್ಲೇಂಟ್ ಕೊಡಬೇಕಾಗಿರೋದ್ರಿಂದ ಇವತ್ತು ಇದು ಎಲ್ಲ ಅಂದರೆ ತಜ್ಞರ ಪ್ರಕಾರ, ಯಾಕಂದ್ರೆ ನಮಗೆ ಮಣ್ಣು ಎಷ್ಟಡಿ ಇದ್ರೆ ಎಷ್ಟು ಬರುತ್ತೆ ಅದ್ರ ಬಗ್ಗೆ ನಿಜವಾಗೂ ಮಾಹಿತಿ ಇಲ್ಲ. ಅದರ ತಜ್ಞರನ್ನು ಕರೆದುಕೊಂಡು ಹೋಗಿ ನಾಳೆ ಕಂಪ್ಲೇಂಟಲ್ಲಿ ನಾವು